Hello everyone, this is Sai. Welcome to Maths with Sai YouTube channel. ನೋಡಿ guys, ಈ ಒಂದು ಸೆಷನ್ ಅಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ನ ಲಾಸ್ಟ್ 30 ಡೇಸ್ ನ ಕಂಪ್ಲೀಟ್ ಮ್ಯಾಥ್ಸ್ ಸ್ಟ್ರಾಟಜಿಯನ್ನು ನಾವು ನೋಡೋಣ. ಸೊ 2024 ಅಲ್ಲಿ ಯಾವ ಒಂದು ಟಾಪಿಕ್ಸ್ ಇಂದ ಅತಿ ಹೆಚ್ಚು ಪ್ರಶ್ನೆಗಳು ಕೇಳಿದ್ರು ಹಾಗೂ ಅದೇ ಒಂದು ಟಾಪಿಕ್ಸ್ ಇಂದ ಈಗಲೂ ಸಮೇತ ಅತಿ ಹೆಚ್ಚು ಪ್ರಶ್ನೆಗಳು ಕೇಳ್ತಾರ. ಸೊ ಕಂಪ್ಲೀಟ್ ಮ್ಯಾಥ್ಸ್ ಸ್ಟ್ರಾಟಜಿಯನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ನಾವು ಈ ಒಂದು ಟಾಪಿಕ್ಸ್ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ವಿ ಕ್ಯಾನ್ ಗೆಟ್ ಸ್ಕೋರ್ 25+ ಮಾರ್ಕ್ಸ್ ಇನ್ ಮ್ಯಾಥ್ಸ್. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾವು 2024ರಲ್ಲಿ ಯಾವ ಒಂದು ಟಾಪಿಕ್ಸ್ ಇಂದ ಎಷ್ಟೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನ ನೋಡಿ ಅದನ್ನ ಬೇಸಿಸ್ ಮೇಲೆ ಯಾವ ಟಾಪಿಕ್ಸ್ ನ ಸಬ್ ಟಾಪಿಕ್ಸ್ ನ ಓದ್ಕೊಂಡು ಹೋಗ್ಬೇಕು ಅಂತ ಕಂಪ್ಲೀಟ್ ಚಾರ್ಟ್ಸ್ ನಿಮ್ಗೆ ಕೊಡ್ತೀನಿ. ಅದನ್ನ ಮಾಡ್ಕೊಂಡು ಹೋದ್ರೂ ಸಮೇತ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಟ್ ನೋಡಿ ಸರ್, ಗ್ರಾಜುಯೇಟ್ ಲೆವೆಲ್ ಅಂಡರ್ ಗ್ರಾಜುಯೇಟ್ ಲೆವೆಲ್ ಒಂದೇ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಕೇಳುವಂತಹ ವಿಧಾನ ಏನಿದೆ ಕ್ವಶನ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆ. ಅದನ್ನು ನಾವು ಗಮನ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಫಸ್ಟ್ ಬಂದ್ಬಿಟ್ಟು ಪರ್ಸೆಂಟೇಜ್. ಓಕೆನಾ? ಪರ್ಸೆಂಟೇಜು 111 ಕ್ವಶನ್ಸ್ ಕೇಳಿದ್ದಾರೆ ಟೋಟಲ್ ಔಟ್ ಆಫ್ 57 ಶಿಫ್ಟ್ಸ್ ಅಲ್ಲಿ. ಸೊ ಅಂದ್ರೆ ನಮ್ಗೆ ಪರ್ಸೆಂಟೇಜ್ ಏನು ವೆರಿ ವೆರಿ ಇಂಪಾರ್ಟೆಂಟ್. ಎವರಿ ಶಿಫ್ಟ್ ಇಂದ ನಮಗೆ 1.95 ಕ್ವಶನ್ಸ್ ಕೇಳ್ತಿದ್ದಾರೆ, ಆಲ್ಮೋಸ್ಟ್ 2 ಕ್ವಶನ್ಸ್. ಓಕೆನಾ? ಸೊ ಎಲೆಕ್ಷನ್ ಇದು ಬಿಡಿ, 14 ಕ್ವಶನ್ಸ್ ಕೇಳಿದ್ದಾರೆ. ಅದೇ ತರ ರೇಷಿಯೋ ಇದು ಸಮೇತ ವೆರಿ ವೆರಿ ಇಂಪಾರ್ಟೆಂಟ್. 87 ಕ್ವಶನ್ಸ್ ಕೇಳಿದ್ದಾರೆ, 1.53 ಅಂದ್ರೆ ಎವರಿ 2 ಶಿಫ್ಟ್ಸ್ಗೆ 3 ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ. ಓಕೆನಾ? ಅದೇ ತರ ಮೆನ್ಸುರೇಷನ್ ವೆರಿ ವೆರಿ ಇಂಪಾರ್ಟೆಂಟ್, 1.37. ಸೊ ಅದೇ ತರ ಆವರೇಜ್ 82 ಕ್ವಶನ್ಸ್, 1.44. ಏಜ್ ಎವರಿ ಶಿಫ್ಟ್ ಇಂದ ಒಂದೊಂದು ಪ್ರಶ್ನೆ ಬರ್ತಿದೆ. ಪಾರ್ಟ್ನರ್ಶಿಪ್ ಇಲ್ಲಿ ನೋಡಿ, ನಿಮ್ಗೆ ಡಿಫರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ಪಾರ್ಟ್ನರ್ಶಿಪ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಏನು ಜಾಸ್ತಿ ಕೇಳಿಲ್ಲ. ಸೊ ಬಟ್ ಇಲ್ಲೇನ್ ಮಾಡಿದ್ದಾರೆ, ಜಾಸ್ತಿ ಕ್ವಶನ್ಸ್ ನ ಕೇಳಿದ್ದಾರೆ. ಸೊ ನಾವು ಪಾರ್ಟ್ನರ್ಶಿಪ್ ಇಲ್ಲೇನ್ ಮಾಡ್ಬೇಕಾಗುತ್ತೆ, ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಸೊ ಪ್ರಾಫಿಟ್ ಅಂಡ್ ಲಾಸ್ 106 ಕ್ವಶನ್ಸ್, ಡಿಸ್ಕೌಂಟ್ 121 ಕ್ವಶನ್ಸ್. ಇಲ್ಲಿ ಡಿಫರೆನ್ಸ್ ಏನೂ ಇಲ್ಲ. ಅಲ್ಲೂ ಸಮೇತ ಡಿಸ್ಕೌಂಟ್ ಪ್ರಾಫಿಟ್ ಅಂಡ್ ಲಾಸ್ ತುಂಬಾ ಕ್ವಶನ್ಸ್ ಕೇಳಿದ್ರು, ಇಲ್ಲೂ ಸಮೇತ ಅದೇ ತರ ಕೇಳ್ತಿದ್ದಾರೆ. ಬಟ್ ಇಲ್ಲಿ ನೋಡಿ SI ಅಂಡ್ CI, ಸೊ ಇಲ್ಲಿ ಕೇವಲ 13 ಕ್ವಶನ್ಸ್ ಮಾತ್ರ ಕೇಳಿದ್ದಾರೆ. ಸೊ ಅಲ್ಲೇನು ಬೇಕಾದಷ್ಟು ಕ್ವಶನ್ಸ್ ನ ಕೇಳಿದ್ರು. ಓಕೆನಾ? ಸೊ SI ಅಂಡ್ CI ಡಿಫರೆನ್ಸ್. ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಸಪರೇಟು, ಸಿಂಪಲ್ ಇಂಟ್ರೆಸ್ಟ್ ಇಂದ ಜಾಸ್ತಿ ಕ್ವಶನ್ಸ್ ಬಂದಿದೆ, 71 ಕ್ವಶನ್ಸ್ ಬಂದಿದೆ. ಓಕೆನಾ? ಸೊ 1.25 ಈ ತರ ಕೇಳ್ತಿದ್ದಾರೆ. ಅದೇ ತರ ಟೈಮ್ ಅಂಡ್ ವರ್ಕ್ ಸಮೇತ 65 ಕ್ವಶನ್ಸ್ ಕೇಳಿದ್ದಾರೆ. ಇದು ಸಮೇತ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಅಗೇನ್ ಪೈಪ್ ಮತ್ತು ಸಿಸ್ಟರ್ನ್, ಸೊ 49 ಕ್ವಶನ್ಸ್, 0.86. ಅಂಡ್ TSD 116. ಅಲ್ಲಿ ನೋಡಿ TSD ತುಂಬಾ ಕಮ್ಮಿ ಕೇಳಿದ್ರು, ಬಟ್ ಇಲ್ಲಿ ಏನ್ ಮಾಡಿದ್ದಾರೆ, TSD ತುಂಬಾ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಎವರಿ ಶಿಫ್ಟ್ಗೆ 2 ಕ್ವಶನ್ಸ್ ಬರ್ತದೆ, ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ನೋಡಿ ಸಿಂಪ್ಲಿಫಿಕೇಶನ್ ಕೇಳ್ತಿಲ್ಲ, ಕೇಳಿದ್ರು ಸಮೇತ ಜಾಸ್ತಿ ಕಮ್ಮಿ. ಬಟ್ ಇಲ್ಲಿ 171 ಕ್ವಶನ್, 57 ಇಂಟು 3 171. ಸೊ ಎವರಿ ಶಿಫ್ಟ್ಗೆ ಮೂರು ಪ್ರಶ್ನೆ ಬರ್ತಿದೆ. ಸೊ ಸಿಂಪ್ಲಿಫಿಕೇಶನ್ ವೆರಿ 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 ಇಂಪಾರ್ಟೆಂಟ್ ನಮಗೆ ಇಲ್ಲಿ ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಲ್ಲಿ. ಅದೇ ತರ ನಂಬರ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್. LCM HF ವೆರಿ ವೆರಿ ಇಂಪಾರ್ಟೆಂಟ್. ಆಲ್ಜಿಬ್ರಾ ಅಲ್ಲಿ 88 ಕ್ವಶನ್ಸ್ ಕೇಳಿದ್ರು, ಇಲ್ಲಿ 30 ಕ್ವಶನ್ಸ್. ನಾನು ನಿಮ್ಗೆ ಹೇಳ್ತಿರೋದು ಇಷ್ಟೇ, ನಾವು ಏನು ಗ್ರಾಜುಯೇಟ್ ಲೆವೆಲ್ಗೆ ಎಕ್ಸಾಮ್ಗೆ ಓದಿದ್ವೋ ಅದನ್ನೇ ನಾವು ಕಂಟಿನ್ಯೂ ಮಾಡೋಣ. ಬಟ್ ಕ್ವಶನ್ಸು ಯಾವುದಕ್ಕೆ ಜಾಸ್ತಿ ಗಮನ ಕೊಡಬೇಕು ಅನ್ನೋದನ್ನ ಸ್ವಲ್ಪ ನಾವು ನೋಡ್ಕೊಂಡು ಹೋದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆನಾ? ಸೊ ಅದೇ ತರ ಟ್ರಿಗ್ನೋಮೆಟ್ರಿ 44 ಕ್ವಶನ್ಸ್, ಹೈಟ್ ಅಂಡ್ ಡಿಸ್ಟೆನ್ಸ್ ಇಲ್ಲಿ ಕೇಳ್ತಾನೆ ಇಲ್ಲ, 6 ಕ್ವಶನ್ಸ್. 57 ಶಿಫ್ಟ್ಗೆ 6 ಕ್ವಶನ್ಸ್ ಮಾತ್ರ ಕೇಳ್ತಿದ್ದಾರೆ. ಈಗ ಗ್ರಾಜುಯೇಟ್ ಲೆವೆಲ್ ಎವರಿ ಶಿಫ್ಟ್ಗೂ ಹೈಟ್ ಅಂಡ್ ಡಿಸ್ಟೆನ್ಸ್ ಅನ್ನ ಕೇಳ್ತಿದ್ದಾರೆ. ಓಕೆನಾ? ಸೊ ಜಿಯೋಮೆಟ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಎವರಿ ಶಿಫ್ಟ್ಗೂ ಕೇಳ್ತಿದ್ರು, ಬಟ್ ಇಲ್ಲಿ ಕೇಳಿಲ್ಲ. ಸೊ ಈ ತರ. ಸೊ ಅಗೇನ್ ಕಾಂಪೌಂಡ್ ಟೆಸ್ಟ್ 29 ಕ್ವಶನ್ಸ್ ಈ ತರ ಬರ್ತಿದೆ. ಇದರ ಅರ್ಥ ಇಲ್ಲಿ ನೋಡಿ, ಪರ್ಸೆಂಟೇಜ್ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪರ್ಸೆಂಟೇಜ್ ಆ ತರ ಮೆನ್ಸುರೇಷನ್, ಆವರೇಜ್ ಅಂಡ್ ಏಜ್ ಎವರಿ ಶಿಫ್ಟ್ ಇಂದ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ ಕೇಳಿದ್ದಾರೆ, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಟೈಮ್ ಅಂಡ್ ವರ್ಕ್. ನಾನು ನಿಮ್ಗೆ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮಗೆ ಅವಾಗ ನಡೆದಿದ್ದು 2021ರಲ್ಲಿ ರೀಸೆಂಟ್ ಆಗಿ ನಡೆದಿರುವಂತ ಎಕ್ಸಾಮ್ ಮೇಲೆ ನಾವು ತಗೋಬೇಕಾಗುತ್ತೆ. ಸೊ ರೀಸೆಂಟ್ ಆಗಿ ಯಾವ ಎಕ್ಸಾಮ್ಸ್ ನಡೆದಿರುತ್ತೋ ಅದೇ ಟ್ರೆಂಡ್ ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಾವು ಸಮೇತ ಇದನ್ನ ಫಾಲೋ ಮಾಡಿದ್ರೆ ನಾವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ನೋಡಿ, TSD ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪ್ಲಿಫಿಕೇಶನ್, ನಂಬರ್ ಸಿಸ್ಟಮ್ ಅಂಡ್ ಟ್ರಿಗ್ನೋಮೆಟ್ರಿ ಅಂಡ್ ಜಿಯೋಮೆಟ್ರಿ. ಸೊ ನಾನು ನಿಮ್ಗೆ ಈಗ ಕಂಪ್ಲೀಟ್ ಆಗಿ ಫಸ್ಟ್ ಪ್ರಿಯಾರಿಟಿ ಯಾವ ಟಾಪಿಕ್ಸ್ಗೆ ಕೊಡಬೇಕು, ಸೆಕೆಂಡ್ ಪ್ರಿಯಾರಿಟಿ ಯಾವ ಟಾಪಿಕ್ಸ್ಗೆ ಕೊಡಬೇಕು, ಥರ್ಡ್ ಪ್ರಿಯಾರಿಟಿ ಯಾವ ಟಾಪಿಕ್ಸ್ಗೆ ಕೊಡಬೇಕು, ಮತ್ತೆ ಸಬ್ ಟಾಪಿಕ್ ಇದರಲ್ಲಿ ಪರ್ಸೆಂಟೇಜ್ ಅಂದ್ರೆ ಪರ್ಸೆಂಟೇಜ್ ಅಂತ ಹೇಳಿ ನಾನು ಬಿಟ್ಬಿಡಲ್ಲ. ಪರ್ಸೆಂಟೇಜ್ ಅಲ್ಲಿ ಯಾವ ಪ್ರಶ್ನೆಗಳು ಕೇಳ್ತಿದ್ದಾರೆ ಅನ್ನೋದನ್ನು ಸಮೇತ ಕಂಪ್ಲೀಟ್ ಆಗಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಓಕೆನಾ? ಈ ಒಂದು ವಿಡಿಯೋ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಓಕೆನಾ? ಸೊ ನೋಡಿ, ಸಿಂಪ್ಲಿಫಿಕೇಶನ್ ಇದು ಬಂದ್ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಕೊಡೋಣ ನಾವು.
ಫಸ್ಟ್ ಪ್ರಿಯಾರಿಟಿ. ಸೊ ಫಸ್ಟ್ ಪ್ರಿಯಾರಿಟಿಯಲ್ಲಿ ಟಾಪಿಕ್ಸ್ ಯಾವ್ಯಾವು? ಸಿಂಪ್ಲಿಫಿಕೇಶನ್, ನಂಬರ್ ಸಿಸ್ಟಮ್, TSD, ಡಿಸ್ಕೌಂಟ್, ಪರ್ಸೆಂಟೇಜ್ ಅಂಡ್ ಪ್ರಾಫಿಟ್ ಲಾಸ್. ಒಂದು ವೇಳೆ ನಮಗೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ, ನಮ್ಮ ಪ್ರಕಾರ ಅನ್ಕೊಳ್ಳಿ 30 ಡೇಸ್ ಅನ್ಕೊಳ್ಳಿ. 30 ಡೇಸ್ ಇದ್ರೆ ಇದಕ್ಕೆ ನಾವು ಎಷ್ಟು ಡೇಸ್ ಕೊಡೋಣ? 10 to 12 ಡೇಸ್ ಇದಕ್ಕೆ ಕೊಟ್ಬಿಡೋಣ. ಸೊ ಫಸ್ಟ್ ಪ್ರಿಫರೆನ್ಸ್. ಸೊ ಜಾಸ್ತಿ ಪ್ರಶ್ನೆಗಳು ಕೇಳ್ತೀರಿ, ಸೊ ಹಾಗಾಗಿ 10 to 12 ಡೇಸ್ ಇಲ್ಲೇ ಕೊಟ್ಬಿಡೋಣ. ಸೊ ಸಿಂಪ್ಲಿಫಿಕೇಶನ್, ನಂಬರ್ ಸಿಸ್ಟಮ್, TSD, ಡಿಸ್ಕೌಂಟ್, ಪರ್ಸೆಂಟೇಜ್ ಅಂಡ್ ಪ್ರಾಫಿಟ್ ಲಾಸ್, ಇದು ಫಸ್ಟ್ ಪ್ರಿಯಾರಿಟಿ. ಓಕೆನಾ? ಸೊ ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು, ನಾನು ಹಾಗಂತ ಇವು ಮಾತ್ರನೇ ಓದ್ಕೊಂಡು ಹೋಗಿ ಅಂತ ಹೇಳ್ತಿಲ್ಲ, ಎಲ್ಲಾನು ಓದ್ಕೊಂಡು ಹೋಗ್ಬೇಕು. ಬಟ್ ಇದು ಸ್ವಲ್ಪ ಜಾಸ್ತಿ ನೋಡ್ಕೊ. ಓಕೆನಾ? ಸೊ ರೇಷಿಯೋ, LCM, HF, ಜಿಯೋಮೆಟ್ರಿ, ಆವರೇಜ್, ಪಾರ್ಟ್ನರ್ಶಿಪ್, ಮೆನ್ಸುರೇಷನ್, ಸಿಂಪಲ್ ಇಂಟ್ರೆಸ್ಟ್, ಟೈಮ್ ಅಂಡ್ ವರ್ಕ್, ಇವು ಏನು ಸೆಕೆಂಡ್ ಪ್ರಿಯಾರಿಟಿ ಕೊಡಬೇಕು ಇದಕ್ಕೆ. ಓಕೆನಾ? ಫಸ್ಟ್ 10 ಡೇಸ್ ಆದ್ರೂ ಹಾಕೊಳ್ಳಿ, ಆರ್ 45 ಡೇಸ್ ಇದ್ರೆ 15 ಆದ್ರೂ ಹಾಕೊಳ್ಳಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಡೇಸ್ ಕೊಡಿ, ಇದಕ್ಕೆ ಸ್ವಲ್ಪ ಕಮ್ಮಿ ಕೊಡಿ, ಇದಕ್ಕೆ ಇನ್ನೂ ಸ್ವಲ್ಪ ಸಮಯ ಕಮ್ಮಿ ಕೊಡೋಣ. ಓಕೆನಾ? ಸೊ ಮೂರನೇದು ಬಂದ್ಬಿಟ್ಟು ಥರ್ಡ್ ಪ್ರಿಯಾರಿಟಿ, ಪೈಪ್ ಅಂಡ್ ಸಿಸ್ಟಮ್, ಟ್ರಿಗ್ನೋಮೆಟ್ರಿ, ಆಲ್ಜಿಬ್ರಾ, ಕಾಂಪೌಂಡ್ ಇಂಟ್ರೆಸ್ಟ್, ಸ್ಟ್ಯಾಟಿಸ್ಟಿಕ್ಸ್, ಲೀನಿಯರ್ ಈಕ್ವೇಷನ್, SI ಬೇಸ್ ಅಂಡ್ ಎಲೆಕ್ಷನ್. ಓಕೆನಾ? ಎಲೆಕ್ಷನ್ ಅಂಡ್ ಹೈಟ್ ಅಂಡ್ ಡಿಸ್ಟೆನ್ಸ್, ಇವು ಥರ್ಡ್ ಪ್ರಿಯಾರಿಟಿ. ಲಾಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಡೋಣ. ಓಕೆನಾ? ಸೊ ಈಗ ಸರ್ ನೀವೇನು ಹೇಳ್ಬಿಟ್ರಿ, ಇದಕ್ಕೆ ಕೊಡ್ರಿ ಪ್ರಿಯಾರಿಟಿ, ಅದಕ್ಕೆ ಕೊಡ್ರಿ ಅಂತ ಹೇಳ್ಬಿಟ್ಟು ಸರ್, ಬಟ್ ಅದರಲ್ಲಿ ಯಾವ ಸಬ್ ಟಾಪಿಕ್ಸ್ನ ಅದನ್ನು ಸಮೇತ ಹೇಳಿದ್ರೆ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ವಾ ಸರ್? ಸೊ ಹೇಳೋಣ ಬನ್ನಿ. ಸಿಂಪ್ಲಿಫಿಕೇಶನ್ ಅಲ್ಲಿ ನೋಡಿ, ಎಲ್ಲಾನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಟಾಪಿಕ್ಸ್ ಇಂದ ಅತಿ ಹೆಚ್ಚು ಕೇಳಿದ್ದಾರೆ, ಸೊ ಅದನ್ನು ನಾವು ನೋಡೋಣ. ಓಕೆನಾ? ಸೊ ಸಿಂಪ್ಲಿಫಿಕೇಶನ್, ವರ್ಡ್ ಮಾಸ್, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಓಕೆನಾ? ಫ್ರಾಕ್ಷನ್ಸು, ಡೆಸಿಮಲ್ಸ್, ಸ್ಕ್ವೇರ್ ಕ್ಯೂಬು, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್, ಅಪ್ರಾಕ್ಸಿಮೇಷನ್ ಅಂಡ್ ಸರಡ್ಸ್. ಇಲ್ಲಿಂದ ಕ್ವಶನ್ ಬರ್ತದೆ. ಅಂದ್ರೆ ಬೇಸಿಕ್ ಇಂದ ತಗೊಂಡು ಬೋರ್ಡ್ ಮಾಸ್ ಇಂದ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಅಂಡ್ ಫ್ರಾಕ್ಷನ್ಸ್ ಇಂದಾನು ಕೇಳ್ತಿದ್ದಾರೆ, ಡೆಸಿಮಲ್ಸ್ ಇಂದಾನು. ಓಕೆನಾ? ಸೊ ನಂಬರ್ ಸಿಸ್ಟಮ್ ಅಲ್ಲಿ ಟೈಪ್ ಆಫ್ ನಂಬರ್ಸ್. ಓಕೆನಾ? ಸೊ ಒಂದು ಥಿಯರಿ ಕ್ವಶನ್ ಬರ್ತಿದೆ, ಇವನ್ ನಂಬರ್ಸ್, ಆಡ್ ನಂಬರ್ಸ್ ಅಂಡ್ ಪ್ರೈಮ್ ನಂಬರ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡರ್ ಗ್ರಾಜುಯೇಟ್. ಫಾರ್ ಎಕ್ಸಾಂಪಲ್ 91 ಇಂದ 110 ವರೆಗೂ ಎಷ್ಟು ಪ್ರೈಮ್ ನಂಬರ್ಸ್ ಇದೆ, ಅದರ ಸಮ್ ಎಷ್ಟು? ಈ ಥರ ಪ್ರಶ್ನೆಗಳು ನಾವು ತುಂಬಾ ನೋಡಿದ್ವಿ, ಈ ಥರ ಕೇಳ್ತಾರೆ. ಅಂಡ್ ಅಗೇನ್ ಡಿವಿಸಿಬಲ್ ರೂಲ್, ವೆರಿ ವೆರಿ ಇಂಪಾರ್ಟೆಂಟ್. 2 to 31 ರಿಂದ ಕೇಳ್ತಿದ್ದಾರೆ. ಅಂಡ್ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. LCM, HF, ರಿಮೈಂಡರ್ ಥಿಯರಮ್, ಯೂನಿಟ್ ಡಿಜಿಟ್. ಓಕೆನಾ? ಸೈಕ್ಲಿಸಿಟಿ ಅಂಡ್ ಬೇಸ್ ಸಿಸ್ಟಮ್. ಸೊ ಇಲ್ಲಿಂದ ಬರ್ತಾ ಇದೆ. ಸೊ ಯೂನಿಟ್ ಡಿಜಿಟ್ನ ಕೇಳ್ಬೋದು, ಯಾವುದೋ ಒಂದು ಪವರ್ ಕೊಟ್ಬಿಟ್ಟು ಈ ಒಂದು ಸಂಖ್ಯೆನ ಯೂನಿಟ್ ಡಿಜಿಟ್ ಏನು ಅಂತಾನು ಸಮೇತ ನಮಗೆ ಕೇಳ್ಬೋದು. ಓಕೆನಾ? ಸೊ ಅದಾದ್ಮೇಲೆ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಟು ಫ್ರಾಕ್ಷನ್, ಬೇಸಿಕ್ ಕ್ವಶನ್ಸ್. ಓಕೆನಾ? ಸೊ ಇನ್ಕ್ರೀಸ್, ಡಿಕ್ರೀಸ್, ಸಕ್ಸೆಸಿವ್ ಪರ್ಸೆಂಟೇಜ್, ಪಾಪ್ಯುಲೇಷನ್ ಬೇಸ್ಡ್, ಪ್ರಾಫಿಟ್ ಲಾಸ್ ಬೇಸ್ಡ್, ರಿವರ್ಸ್ ಪರ್ಸೆಂಟೇಜ್, ಎಲೆಕ್ಷನ್. ಓಕೆನಾ? ಇನ್ಕಮ್ ಎಕ್ಸ್ಪೆಂಡಿಚರ್. ಕ್ಲಿಯರ್? ಸೊ ನಿಮಗೆ ನಾವು ಏನು ಮಾಡಿದ್ವಿ, ಟಾಪ್ 30 ಕ್ವಶನ್ಸ್ ಅಂತ ಗ್ರಾಜುಯೇಟ್ ಲೆವೆಲ್ಗೆ ಮಾಡಿದ್ವಿ. ಸೊ ಅದನ್ನೇ ನೋಡ್ಕೊಂಡು ಹೋದ್ರೂ ಸಮೇತ ಆಗುತ್ತೆ. ಬಟ್ ಒಂದು ವೇಳೆ ನಿಮಗೆ ಬೇಕು ಅಂತ ಅನಿಸಿದ್ರೆ, ಸರ್ ಇಲ್ಲ ನಮಗೆ ಕ್ಲಾಸಸ್ ಬೇಕು ಅಂತ ಅನಿಸಿದ್ರೆ, ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ಸೊ ನೀವು ಕಮೆಂಟ್ ಮಾಡಿದಷ್ಟು ನಮಗೆ ಒಂದು ಮೋಟಿವೇಟ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಜನ ನಮಗೆ ಬೇಕು ಅಂತ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಮೋಟಿವೇಟ್ ಆಗುತ್ತೆ. ಓಕೆನಾ? ಸೊ ಎಲ್ಲರೂ ಸಮೇತ ಈ ಒಂದು ವಿಡಿಯೋ ನೋಡ್ತಿದ್ರೆ, ಸೊ ಟಾಪಿಕ್ ವೈಸ್ ಬೇಕು ಅಂತಂದ್ರೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. CP, SP ಇಂದ MP, ಇಲ್ಲಿದಲ್ವಾ MP, CP, MP ಅಂಡ್ SP. ಈ ಇದರಲ್ಲಿ ಕಂಪಲ್ಸರಿ ಒಂದು ಕ್ವಶನ್ ಎವ್ರಿ ಶಿಫ್ಟ್ ಇಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ? ಸೊ ಡಿಸ್ಕೌಂಟು ಮತ್ತು ಸಕ್ಸಸ್ಸು ಡಿಸ್ಕೌಂಟ್ ಇಂದ ಕೇಳ್ತಾರೆ. ಓವರ್ ಹೆಡ್ ಎಕ್ಸ್ಪೆನ್ಸಸ್ ಅಂಡ್ ಫಾಲ್ಸ್ ವೈಟ್, ಇದನ್ನು ಸಮೇತ ಇಲ್ಲಿಂದ ಸಮೇತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಲಿಯರ್? ಅದಾದ್ಮೇಲೆ ರೇಷಿಯೋ, ಪ್ರಪೋರ್ಷನ್. ರೇಷಿಯೋ ಬೇಸಿಕ್ಸು, ಸಿಂಪ್ಲಿಫಿಕೇಶನ್ ಆಫ್ ರೇಷಿಯೋ, ಪ್ರಪೋರ್ಷನ್, ಡೈರೆಕ್ಟ್ ಇನ್ವರ್ಸು ಅಂಡ್ ಪಾರ್ಟ್ನರ್ಶಿಪ್, ಮಿಕ್ಸರ್ ಅಂಡ್ ಅಲಿಗೇಷನ್. ಇಲ್ಲೇ ನಾವು ರೇಷಿಯೋ ಪ್ರಪೋರ್ಷನ್ಗೆ ಮಿಕ್ಸರ್ ಅಂಡ್ ಅಲಿಗೇಷನ್ ಮತ್ತು ಪಾರ್ಟ್ನರ್ಶಿಪ್ ಸಮೇತ ಮಾಡಿದ್ವಿ. ಸೊ ಗ್ರಾಜುಯೇಟ್ ಲೆವೆಲಲ್ಲಿ ಪಾರ್ಟ್ನರ್ಶಿಪ್ ಕಮ್ಮಿ ಕೇಳ್ತಿದ್ರು, ಬಟ್ ಅಂಡರ್ ಗ್ರಾಜುಯೇಟ್ ಅಲ್ಲಿ ಎವ್ರಿ ಶಿಫ್ಟ್ ಇಂದನೂ ಪಾರ್ಟ್ನರ್ಶಿಪ್ ಕ್ವಶನ್ಸ್ ಬಂದಿದೆ. ಸೊ ಅದನ್ನು ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಅದೇ ಥರ ಆವರೇಜ್. ಸೊ ಯಾವುದೇ ಒಂದು ಶಿಫ್ಟಲ್ಲಿ ಆವರೇಜ್ ಕ್ವಶನ್ಸ್ ಇಲ್ಲದೆ ಇರೋ ಶಿಫ್ಟೇ ಇರಲ್ಲ ಅಲ್ವಾ? ಆಲ್ಮೋಸ್ಟ್ ಎವ್ರಿ ಒಂದು ಎಕ್ಸಾಮಲ್ಲಿ ಸಮೇತ ನಮ್ಗೆ ಆವರೇಜ್ ಕೇಳ್ತಾನೆ ಇರ್ತಾರೆ. ಬೇಸಿಕ್ ಆವರೇಜ್, ವೆಯ್ಟೆಡ್ ಆವರೇಜ್, ಮಿಸ್ಸಿಂಗ್ ನಂಬರ್ ಆವರೇಜ್ ಅಂಡ್ ರೀಪ್ಲೇಸ್ಮೆಂಟ್ ಕಾನ್ಸೆಪ್ಟ್, ಇಷ್ಟು. ಸೊ TSD, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಗ್ರಾಜುಯೇಟ್ ಲೆವೆಲಲ್ಲಿ ಕಮ್ಮಿ ಕೇಳ್ತಿದ್ರು, ಬಟ್ ಅಂಡರ್ ಗ್ರಾಜುಯೇಟಲ್ಲಿ ತುಂಬ ಕೇಳ್ತಾರೆ. ಸೊ ಯೂನಿಟ್ ಕನ್ವರ್ಸೇಷನ್, ಟ್ರೈನ್ ಪ್ರಾಬ್ಲಮ್ಸ್, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಟ್ರೈನ್ ಪ್ರಾಬ್ಲಮ್ಸ್, ರಿಲೇಟಿವ್ ಸ್ಪೀಡ್ಸು, ಆವರೇಜ್ ಸ್ಪೀಡ್ಸ್ ಅಂಡ್ ಬೋಟ್ ಅಂಡ್ ಸ್ಟ್ರೀಮ್ಸ್, ತುಂಬಾನೇ ಅಂದರೆ ತುಂಬ. ಓಕೆ?
ಸೊ ಟೈಮ್ ಅಂಡ್ ವರ್ಕ್ ಮತ್ತು ಪೈಪ್ ಅಂಡ್ ಸಿಸ್ಟಮ್ ನೋಡಿ. ಸೊ ಟೈಮ್ ಕಾನ್ಸೆಪ್ಟು, ಎಲ್ ಸಿ ಎಂ ಮೆಥಡ್ ಮತ್ತು ವರ್ಕ್ ಅಂಡ್ ವೇಜಸ್ಸು, ಪೈಪ್ ಅಂಡ್ ಸಿಸ್ಟಮ್ಸು, ಆಲ್ಟರ್ನೇಟ್ ಡೇಸ್ದು ಅಂಡ್ ಎ ಪ್ಲಸ್ ಬಿ, ಎ ಬಿ ಮತ್ತು ಸಿ ಜಾಯಿನ್ ಆಗ್ತಾನೆ. ಈ ಥರ ಎ ಪ್ಲಸ್ ಬಿ ಆರ್ ಎ ಕೊಟ್ಬಿಟ್ಟು ಬಿ ಎಷ್ಟು ದಿನದಲ್ಲಿ ಮಾಡ್ತಾನೆ, ಆರ್ ಸಿ ಸಮ್ ಡೇಸ್ ಆದಮೇಲೆ ಜಾಯಿನ್ ಆಗ್ತಾನೆ. ಈ ಪ್ರಶ್ನೆಗಳು ಕೇಳ್ತಾರೆ. ಆಲ್ಟರ್ನೇಟ್ ಡೇಸು ಗ್ರಾಜುಯೇಟ್ ಲೆವೆಲ್ ಕಮ್ಮಿ ಕೇಳ್ತಿದ್ರು, ಬಟ್ ಅಂಡರ್ ಗ್ರಾಜುಯೇಟಲ್ಲಿ ಕಂಪಲ್ಸರಿ ಕೇಳ್ತಾರೆ. ಓಕೆನಾ, ನಾವು ನೋಡ್ಕೊಂಡು ಹೋಗ್ಬೇಕು. ಅದೇ ಥರ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟು ಸೊ ನಾವು ಆಲ್ರೆಡಿ ನೋಡಿದ್ವಿ ಎಲ್ಲನೂ. ಓಕೆನಾ, ಸಿಂಪಲ್ ಇಂಟ್ರೆಸ್ಟ್ದು ಫಾರ್ಮುಲಾ ಬೇಸ್ಡ್, ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ, ಬಟ್ ನಾವು ಫಾರ್ಮುಲಾ ಯೂಸ್ ಮಾಡಲ್ಲ ಅಲ್ವಾ. ಸೊ ಸಿಂಪಲ್ ಇಂಟ್ರೆಸ್ಟ್ ಏನು ಮಾಡ್ತೀವಿ, ಆರ್ ಇಂಟು ಟು ಡೈರೆಕ್ಟಾಗಿ ಮಾಡ್ತೀವಿ. ಅದೇ ಥರ ಕಾಂಪೌಂಡ್ ಇಂಟ್ರೆಸ್ಟು ಅದೇ ಥರ ನಮ್ಮ ರೇಷಿಯೋ ಮೆಥಡ್. ಯಾವ ಮೆಥಡಲ್ಲಿ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡಿ. ದಯವಿಟ್ಟು ನಾನು ಹೇಳ್ತೀನಿ, ನೀವು ಯಾವುದೋ ಒಂದು ಸ್ಟ್ರಾಟಜಿ ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಇದು ಸ್ಟ್ರಾಟಜಿ ನೀವು ಚೇಂಜ್ ಮಾಡಿ ಅಂತ ಹೇಳ್ತಿಲ್ಲ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಈ ಒಂದು ಟಾಪಿಕ್ಸ್ನ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀನಿ. ಓಕೆನಾ, ಸೊ ನೀವು ಇಷ್ಟು ದಿನ ಏನೇನೆಲ್ಲ ಪ್ರಿಪ್ರೇಷನ್ ಆಗ್ತಿದ್ದೀರ, ಯಾವ ಟೈಮಿಂಗ್ಸ್ಗೆ ಪ್ರಿಪ್ರೇಷನ್ ಆಗ್ತಿದ್ದೀರಾ ಎಲ್ಲನೂ ಸಮೇತ ಅದನ್ನೇ ಫಾಲೋ ಮಾಡಿ. ಬಟ್ ಈ ಒಂದು ಟಾಪಿಕ್ನ ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಹೋಗಿ. ಓಕೆನಾ, ಸೊ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಇಲ್ಲಿ ಮೇಜರ್ ಪಾರ್ಟ್ ಏನು ಗೊತ್ತಾ, ನಾನು ಒಂದು ಗಮನಿಸಿದ್ದೀನಿ. ಫಾರ್ ಎಕ್ಸಾಂಪಲ್, ನನಗೆ ನೆಕ್ಸ್ಟ್ ತಿಂಗಳು 15ನೇ ತಾರೀಕು ಎಕ್ಸಾಮ್ ಇದೆ ಅಂದ್ಕೊಳ್ಳಿ. ಇಂಟಿಮೇಷನ್ ಸಿಟಿ 10 ದಿನ ಮುಂಚೆ ಬರುತ್ತೆ. ಎಷ್ಟರಲ್ಲಿರ್ತೋ ಒಂದು 2 PM ಎಕ್ಸಾಮ್ ಇರುತ್ತೆ ಅಂದ್ಕೊಳ್ಳಿ. ನಾವೇನು ಮಾಡಿರ್ತೀವಿ, ನಮ್ಮ ಅಕಾರ್ಡಿಂಗ್ ಟು ನಮ್ಮ ಟೈಮ್ ಟೇಬಲ್ ನಾವು ಕಾಮನ್ ಆಗಿ ಓದ್ಕೊಂಡು ಹೋಗ್ತಾ ಇರ್ತೀವಿ, ಮಾರ್ಕ್ಸ್ ನೈಟ್ ಹೊತ್ತು ಕೊಡ್ತಾ ಇರ್ತೀವಿ. ಬಟ್ ನಾನು ನಿಮ್ಗೊಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ ಸಜೆಷನ್ ಏನು ಅಂದರೆ, ನಿಮಗೆ ಯಾವ ಟೈಮಿಂಗ್ಸ್ಗೆ ಎಕ್ಸಾಮ್ ಇರುತ್ತೋ ಆ ಟೈಮಿಂಗ್ಸ್ಗೆ ಮಿನಿಮಮ್ ಅಂದರೆ ಒಂದು 5 ಮಾರ್ಕ್ಸ್ ದಯವಿಟ್ಟು ಕೊಡಿ. ಓಕೆನಾ, ಆ ಟೈಮಿಂಗ್ ಸೆಟ್ ಆಗಬೇಕು. ಬಿಕಾಸ್ ಜಾಸ್ತಿ ಆಸ್ಪಿರೆಂಟ್ಸ್ ಏನು ಮಾಡ್ತಾರೆ, ನೈಟ್ ಔಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಇನ್ನೊಂದು ಸಮಥಿಂಗ್ ಆ ಟೈಮಿಂಗ್ಗೆ ಮಾಡೋ ಥರ ಇರಲ್ಲ. ಓಕೆ, ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ, ಮಾರ್ಕು ನೈಟೇ ಕೊಡ್ತೀವಿ. ಸೊ ಹಾಗಾಗಿ ಯಾವ ಒಂದು ಟೈಮಿಂಗ್ ಇರುತ್ತೋ ಆ ಒಂದು ಟೈಮಿಂಗ್ಗೆ ದಯವಿಟ್ಟು ಒಂದು 5 ಮಾರ್ಕ್ಸ್ ಆದ್ರೂ ಕೊಡಿ. ಓಕೆನಾ, ಸೊ ಆಗ ಟೈಮ್ ಒಂದು ಸ್ವಲ್ಪ ಮೈಂಡಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಸಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. 2 ಇಯರ್ಸ್ ಮತ್ತು 3 ಇಯರ್ಸ್. ಸೊ ನಾನು ನಿಮ್ಗೆ ಹೇಳ್ತೀನಿ, ನೀವು ಅನ್ಕೊಂಡಿರ್ಬೋದು ಗ್ರಾಜುಯೇಟ್ ಲೆವೆಲ್ಲು ಐ ಲೆವೆಲ್, ಅಂಡರ್ ಗ್ರಾಜುಯೇಟ್ ಲೆವೆಲ್ಲು ಸ್ವಲ್ಪ ಕಮ್ಮಿ. ಬಟ್ ಕ್ವಶನ್ಸ್ ಕೇಳುವಂಥ ವಿಧಾನ ಇದೆ ಅಲ್ವಾ, ಅಂಡರ್ ಗ್ರಾಜುಯೇಟಲ್ಲಿ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಕೇಳಿ. ಅಂಡ್ ಕಾಂಪಿಟೇಷನ್ ಸಮೇತ ಅಂಡರ್ ಗ್ರಾಜುಯೇಟಲ್ಲಿ ತುಂಬ ಅಂದರೆ ತುಂಬಾ ಕಾಂಪಿಟೇಷನ್ ಇದೆ, ನಾವೆಲ್ಲ ನೋಡಿದ್ವಿ. ಸೊ ಗ್ರಾಜುಯೇಟ್ ಲೆವೆಲ್ ಸ್ವಲ್ಪ ಕಮ್ಮಿ ಕಟ್ ಆಫ್ ಇತ್ತು, ಅಂಡರ್ ಗ್ರಾಜುಯೇಟಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಪೋಸ್ಟ್ಸೂ ಕಮ್ಮಿನೇ, ಕಾಂಪಿಟೇಷನ್ ಸಮೇತನೂ ಜಾಸ್ತಿನೇ. ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಅದೇ ಥರ ಆ್ಯನುವಲ್, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಗ್ರೋತ್ ಡಿಪ್ರಿಷಿಯೇಷನ್ ನಾವು ನೋಡಿದ್ವಿ ಆಲ್ರೆಡಿ ಮೋಸ್ಟ್. ಓಕೆ, ಸೊ ನೆಕ್ಸ್ಟ್ ಆಲ್ಜಿಬ್ರಾ. ಆಲ್ಜಿಬ್ರಾಕ್ ಐಡೆಂಟಿಟೀಸ್, ಬೇಸಿಕ್ ಕ್ವಶನ್ಸ್, ಕ್ವಾಡ್ರಾಟಿಕ್ ಕ್ವಶನ್ಸ್ ಜಾಸ್ತಿ ಕ್ವಶನ್ ಕೇಳ್ತಾರೆ. ಸೊ ಕ್ವಾಡ್ರಾಟಿಕ್ ಕ್ವಶನ್ಸ್ ನಾವು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಮತ್ತು ಸಿಂಪ್ಲಿಫಿಕೇಶನ್ ಆಫ್ ಎಕ್ಸ್ಪ್ರೆಸ್ ಅಂದರೆ, ಫಾರ್ ಎಕ್ಸಾಂಪಲ್ ಲೀನಿಯರ್ ಈಕ್ವೇಷನ್ 2 ವೇರಿಯೇಬಲ್ಸ್ 1 ವೇರಿಯೇಬಲ್ ಅಂದರೆ, ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸಮಥಿಂಗ್ ಕೊಟ್ಟು ವೇರಿಯೇಬಲ್ಸು 3 ಕೊಟ್ಟು ಈಕ್ವೇಷನ್ 2 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಈ ಥರ ಪ್ರಶ್ನೆಗಳು. ಆರ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ ಎ ಬಿ ಸಿ. ಓಕೆನಾ, ಆರ್ ಆರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ 2ab. ಇವು ಆರ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಎಲ್ಲನೂ ಸಮೇತ ಕೇಳ್ತಾ ಇರ್ತಾರೆ. ಸೊ ಫಾರ್ಮುಲಾ ಬೇಸ್ಡ್ ಜಾಸ್ತಿ ಕೇಳೋದು, x+1/x ಫಾರ್ಮುಲಾ ಬೇಸ್ಡ್ ಜಾಸ್ತಿ ಕೇಳ್ತಾರೆ, ಅದರಲ್ಲಿ ಆಲ್ಜಿಬ್ರಾ. ಅದೇ ಥರ ಜಿಯೋಮೆಟ್ರಿನೂ ಅಷ್ಟೇ ಒಳ್ಳೊಳ್ಳೆ ಕ್ವಶನ್ಸ್ ಕೇಳ್ತಾರೆ. ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಟ್ರಯಾಂಗಲ್ ಪ್ರಾಪರ್ಟೀಸ್, ಕಾಂಗ್ರುಯೆನ್ಸಿ, ಸಿಮಿಲಾರಿಟಿ, ಕ್ವಾಡ್ರಿಲೇಟರಲ್ಸ್, ಸರ್ಕಲ್ಸಲ್ಲಿ ಇನ್ ಸೆಂಟ್ರ್, ಆರ್ಥೋ ಸೆಂಟ್ರ್, ಸರ್ಕಮ್ ಸೆಂಟ್ರ್ ಎಲ್ಲನೂ ಸಮೇತ ನಾವು ನೋಡ್ಕೊಂಡು ಹೋಗ್ಬೇಕು. ಇನ್ಸ್ಕ್ರೈಬ್ಡ್ ಸರ್ಕಲ್ ಎಲ್ಲನೂ ನೋಡ್ಕೊಂಡು ಹೋಗ್ಬೇಕು. ಓಕೆನಾ, ಮತ್ತು ರೇಡಿಯೈ 2 ರೇಡಿಯಸ್ ಕೊಡ್ತಾರೆ, ಅದನ್ನು ಕೇಳ್ತಾರೆ. ಸೊ ನಾನು ಎಲ್ಲನೂ ಬರುತ್ತೆ ಅಂತ ಹೇಳ್ತಿಲ್ಲ, ಯಾವುದೋ ಒಂದು ಶಿಫ್ಟಲ್ಲಿ ಬಂದೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೆನ್ಸುರೇಷನ್ನು. 2Dಯಲ್ಲಿ ಪೆರಿಮೀಟರು, ಸ್ಕ್ವೇರು, ರೆಕ್ಟ್ಯಾಂಗಲ್, ಟ್ರಯಾಂಗಲ್ಲು, ಸರ್ಕಲ್ ಇಷ್ಟು ನೋಡ್ಕೊಂಡು ಹೋದ್ರೆ ಸಾಕು. ಆ್ಯಂಡ್ 3Dಯಲ್ಲಿ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರು, ಕೋನು, ಸ್ಪಿಯರು, ಸರ್ಫೇಸ್ ಏರಿಯಾ, ವ್ಯಾಲ್ಯೂಮ್ ಆ್ಯಂಡ್ ಆಲೋ ಸಿಲಿಂಡರು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಓಕೆ, ಸೊ ಟ್ರಿಗ್ನಾಮೆಟ್ರಿ ಇವೆಲ್ಲನೂ ಸಮೇತ ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ. ಸೊ ಬೇಸಿಕ್ ಇರುತ್ತೆ, ತೊಂದರೆ ಇಲ್ಲ. ಬೇಸಿಕ್ ಐಡೆಂಟಿಟೀಸ್, ಹೈಟ್ ಆ್ಯಂಡ್ ಡಿಸ್ಟೆನ್ಸಿಂದ ಸ್ವಲ್ಪ ಯಾವುದೊಂದು 57 ಶಿಫ್ಟ್ ಅಂದರೆ ಒಂದು 10 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 10 ಆದರೂ 10 ಕಮ್ಮಿನೂ ಆಗ್ಬೋದು. ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್, ಈ ಬೇಸಿಕ್ ಐಡೆಂಟಿಟೀಸ್ ಇದೆಲ್ವಾ, ಇದನ್ನು ನೋಡ್ಕೊಂಡು ಹೋಗ್ಬೇಕು ನಾವು. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ 50 ಶಿಫ್ಟ್ ಇದೆ ಅಂದ್ಕೊಳ್ಳಿ, 50 ಶಿಫ್ಟಿಂದ ಇಲ್ಲಿಂದ ಕ್ವಶನ್ ಬರಲ್ವಲ್ಲ. ಸೊ ಉಳಿದಿರುವಂಥ ಸಬ್ ಟಾಪಿಕ್ಸಿಂದ ಕ್ವಶನ್ಸ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಸೇಮ್, ಮೀನು ಮೀಡಿಯನ್ ಮೋಡ್, ಜಾಸ್ತಿ ಏನು ಡಿಫ್ರೆನ್ಸ್ ಬರಲ್ಲ. ಓಕೆ,
ಮಿಸ್ಸೆಲೇನಿಯಸ್ ಅಲ್ಲಿ ನೋಡಿ, ಏಜ್ ಪ್ರಾಬ್ಲಮ್ಸ್ ಕ್ಯಾಲೆಂಡರ್ ಕ್ಲಾಕ್ ಕೇಳಲ್ಲ ಬಿಡಿ, ಓಕೆನಾ. ಸೊ ಎಲೆಕ್ಷನ್ ವೋಟಿಂಗ್ ಇದು ಕೇಳ್ತಾರೆ ಡೆಫಿನೆಟ್ಲಿ. ಕೋಡಿಂಗ್ ಬೇಸ್ಡ್ ಅರ್ಥಮೆಟಿಕ್ ಇದನ್ನ ಸ್ಟೇಟ್ಮೆಂಟ್ ಬೇಸ್ಡ್ ಈಕ್ವೇಶನ್ ಇದು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಅಂಡ್ ಲಾಸ್ ಇದೆ ಅನ್ಕೊಳ್ಳಿ, ಓಕೆನಾ. ಸ್ಟೇಟ್ಮೆಂಟ್ ಬೇಸ್ಡ್ ಈಕ್ವೇಶನ್ ಆದ್ರೂ ಆರ್ ಕ್ವಶನ್ಸ್ ಆದ್ರೂ ಈಕ್ವೇಶನ್ಸ್ ಬಂದ್ಬಿಟ್ಟು ನಮಗೆ ಆಲ್ಜಿಬ್ರಿಂದ ಕೇಳ್ಬೋದು. ಓಕೆ, ಸೊ ಕ್ವಶನ್ಸ್ ಬಂದ್ಬಿಟ್ಟು 25% ಲಾಸ್ ಅನ್ಕೊಳ್ಳಿ, ಓಕೆನಾ. ಸ್ಟೇಟ್ಮೆಂಟ್ ಎ ಒಂದು ಕೊಡ್ತಾರೆ, ಸ್ಟೇಟ್ಮೆಂಟ್ ಬಿ ಒಂದು ಕೊಡ್ತಾರೆ, ಸ್ಟೇಟ್ಮೆಂಟ್ ಸಿ ಒಂದು ಕೊಡ್ತಾರೆ, ಸ್ಟೇಟ್ಮೆಂಟ್ ಡಿ ಅಂತ ಕೊಡ್ತಾರೆ. ಯಾವ ಸ್ಟೇಟ್ಮೆಂಟ್ಸು ಕರೆಕ್ಟು ಅಂತ ಹೇಳ್ಬಿಟ್ಟು ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಅವರು ಒನ್ ಆರ್ ಟು ಕ್ವಶನ್ಸು ಕೇಳ್ತಾರೆ, ಓಕೆನಾ. ಸೊ ನೋಡಿ, ನಮಗೆ 30 ಕ್ವಶನ್ಸ್ ಇದೆ ಅಂದರೆ ನಾವು ಇಷ್ಟೆಲ್ಲ ಟಾಪಿಕ್ಸ್ ನೋಡ್ಕೊಂಡು ಹೋದರೆ ಮಿನಿಮಮ್ ಅಂದರೆ 22+, ಓಕೆನಾ. ಸ್ವಲ್ಪ ಜಾಸ್ತಿ ಫಸ್ಟಿಂದ ಹಾರ್ಡ್ ವರ್ಕ್ ಮಾಡೋರು 5+ ಸ್ಕೋರ್ ಮಾಡ್ತಾರೆ, ಓಕೆನಾ. ಸೊ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಇರೋದು ಹೇಳ್ತಾ ಇದ್ದೀನಿ. ಸೊ ಅಂಡರ್ ಗ್ರಾಜುಯೇಟಲ್ಲಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರ್ತದೆ, ದಯವಿಟ್ಟು ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ, ಓಕೆನಾ. ಸೊ ಈ ಒಂದು ವಿಡಿಯೋ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ಗೆ ಪ್ರಿಪ್ರೇಷನ್ ಆಗ್ತಿದ್ರು ದಯವಿಟ್ಟು ಅವ್ರಿಗೆ ಎಲ್ಲರಿಗೂ ಸಮೇತ ಶೇರ್ ಮಾಡಿ, ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು.